ನಿನ್ನೆ ಸುರಿದಂತಹ ಮಳೆಗೆ ಈಗಾಗಲೇ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು, ಒಳಬಾಗಲಿಕ್ಕೆ ಬರಲಿಕ್ಕೂ ಕೂಡ ಆಗದಂತಹ ಸಮಸ್ಯೆ ಈಗಾಗಲೇ ಕೂಡ ನಿರ್ಮಾಣವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಗ್ನಿಶಾಮಕ ದಳದವರು ಈಗಾಗಲೇ ಬೋಟನ್ನು ತೆಗೆದುಕೊಂಡು, ಅಂದರೆ ರಬ್ಬರ್ ಬೋಟನ್ನು ತೆಗೆದುಕೊಂಡು ಏರಿಯಾ ಒಳಗೆ ಬಂದು ಜನರನ್ನ ಶಿಫ್ಟಿಂಗ್ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದರೆ ಹೊರಭಾಗಕ್ಕೆ ಅವರನ್ನು ಸೇಫ್ ಆಗಿ ಕರೆದುಕೊಂಡು ಹೋಗ್ಲಿಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಕೂಡ ಇದ್ದಾರೆ. ಮೇಡಮ್, ಮನೆ ಒಳಗೆ ಪರಿಸ್ಥಿತಿ ಯಾವ ತರವಾಗಿದೆ? ತುಂಬಾ ಹಾಳಾಗೋಯ್ತಣ್ಣ, ತುಂಬಾ ಏನು ಉಳ್ದಿಲ್ಲ, ಮನೇಲೆಲ್ಲ ಹಾಳಾಗೋಯ್ತು. ನಾವು ಪಕ್ಕದಲ್ಲಿ ಬಂದ್ಬಿಟ್ಟು ಉಳ್ಕೊಂಡಿದ್ವಿ. ನೈಟ್ 2 ಗಂಟೆಯಿಂದ ಫುಲ್ ನೀರು ಸೊಂಟದವರೆಗೂ ಮೇಲೆ ಬಂದ್ಬಿಡ್ತು. 3 ಮಕ್ಕಳನ್ನ ಎತ್ಕೊಂಡು ಪಕ್ಕದಲ್ಲಿ ಬಂದ್ವಿ. ತುಂಬಾ ಹಾಳಾಗಿದೆ, ಯಾರು ಬಂದು ನೋಡಿಲ್ಲ. ಇವಾಗಿನವರೆಗೂ ನೀರಿಲ್ಲ, ಊಟ ಇಲ್ಲ, ಏನೇನು ಇಲ್ಲ. ಆಯ್ತಾ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಯಾರು ಬಂದು ನೋಡಿದಾರ ಅಂತ ಗೊತ್ತಿಲ್ಲ. ಎಲ್ಲ ಕೆರೆ ತುಂಬಿ ಈ ಕಡೆ ನೀರು ಬಂದು ಎಲ್ಲ ಹಾಳಾಗೋಗಿ. ಏನು ಕಾರಣ? ಯಾಕೆ ಪ್ರತಿ ಬಾರಿ ಸಾಯಿ ಲೇಔಟ್ ಜಲಾವೃತವಾಗುತ್ತಲ್ಲ, ಯಾಕೆ? ಇದು ಕೆರೆ ಅಲ್ವಾ, ಕೆರೆ ಮುಚ್ಚೋದ್ರೆ ಏನಾಗ್ತದೆ, ಒಳಗಡೆ ಬರ್ತದೆ, ಅದೇ ಆಗಿರೋದು, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಊಟ ತಿಂಡಿ, ಮಕ್ಕಳಿಗೆ ಹಾಲಿನ ವ್ಯವಸ್ಥೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಏನ್ ಮಾಡಿದ್ರಿ ಅಂತ? ನೀರಲ್ಲಿ ನಾವೇ ಹೋಗೋದು, ತಗೊಂಡ್ ಬರೋದು, ಬಾಟ್ಲೆಲ್ಲ ಹಾಲು ಕೊಟ್ವಿ. ಇವಾಗಿನವರೆಗೂ ಮಕ್ಳಿಗೆ ತಿಂಡಿ ಇಲ್ಲ. ತರ್ತೀವಿ 1 ಗಂಟೆ ಆಗ್ತದೆ. ಯಾವಾಗ ತರ್ತೀರಾ? ಎಲ್ಲಿಗೆ ಹೋಗ್ತಿದ್ದೀರಮ್ಮ ಈಗ? ಇವಾಗ ಎಲ್ಲಾದ್ರೂ ಹೋಗೋಣ ಅಂತ ಹೋಗ್ತಾ ಇದೀವಣ್ಣ. ಮನೆ ಇಲ್ಲ, ಮಠ ಇಲ್ಲ. ಓನರ್ಗೆ ಹೇಳಿದ್ರೆ ಖಾಲಿ ಮಾಡಿ ಅಂತಾರೆ. ದುಡ್ಡಿದ್ರೇನಲ್ವಾ ಖಾಲಿ ಮಾಡಕ್ಕೆ? ದುಡ್ಡಿದ್ರೆ ಆರಾಮಾಗಿ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ದುಡ್ಡೇ ಇಲ್ಲ ಅಂದ್ರೆ ಎಲ್ಲಿಂದ ಖಾಲಿ ಮಾಡೋದು? ಗೌರ್ಮೆಂಟ್ ಅವರು ಅಲ್ಲಿ ಕೊಡ್ತೀನಿ ಇಲ್ಲಿ ಕೊಡ್ತೀನಿ, ಎಲ್ಲಿ ಕೊಟ್ಟಿದ್ದೀರಾ? ಹಾಳಾಗೋಗಿದೀವಿ ಅಷ್ಟೇ, ಇನ್ನು ಏನು ಉಳ್ದಿಲ್ಲ. ಈಗ ಮತ್ತೊಬ್ರು ಕೂಡ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಎಲ್ಲಿಗೆ ಹೋಗ್ತಿದ್ರೆ ಮೇಡಮ್? ಮನೆಯೊಳಗೆ ಪರಿಸ್ಥಿತಿ ಯಾವ ತರವಾಗಿದೆ? ಫುಲ್ ಇದಾಗಿದೆ ಸರ್, ನೀರು ತುಂಬಿದೆ. ಅಂದ್ರೆ 4 ಗಂಟೆಗೆ ಎದ್ದು ನೋಡಿದೀವಿ, ಫುಲ್ ನೀರು ತುಂಬಿಟ್ಟಿದೆ ಸರ್. ಕಣ್ಣು ಆಪರೇಷನ್ ಆಗಿದೆ ನನಗೆ. ಬೇರೆ ನೋಡಿದ್ರೆ 4 ಗಂಟೆಗೆ ಎದ್ದು ನೋಡಿದ್ರೆ ಫುಲ್ ನೀರು ಬಂದಿದೆ ಒಳಗೆ. ಇವಾಗ ಬಂದು ಅವ್ರ ಮಗಳ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅತ್ತೆ ಅವರು ಅವ್ರ ಮಗಳ ಮನೆಗೆ ಹೋಗ್ತಾ ಇದೀವಿ. ಎಲ್ಲಿದೆ ಮೇಡಮ್? ಎಲ್ಲಿಗೆ ಹೋಗ್ತಿದ್ರೆ? ಹೋಗ್ತಾ ಇದೀವಿ ಸರ್. ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ರೆ? ರೆಂಟ್ಗೆ 2 ಇಯರ್ಸ್ ಇಂದ ಬರ್ತಾ ಇದೀವಿ ಸರ್. ನಮ್ಗೆ ಗೊತ್ತಿಲ್ಲ ಈ ತರ ತುಂಬಿದೆ ಅಂತ. ನಾವು ಎಮರ್ಜೆನ್ಸಿಯಾಗಿ ಬಂದ್ಬಿಟ್ಟಿದೀವಿ. ಲಾಸ್ಟ್ ಇಯರ್ ಹಿಂಗಾಗಿ ನಾನು ಬಂದು ಟ್ರಾಕ್ಟರ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಎಮರ್ಜೆನ್ಸಿಗೆ, ನನ್ಗೆ ಹಾಸ್ಪಿಟಲ್ಗೆ. ಇದ್ರಲ್ಲಿ ನಡ್ಕೊಂಡು ಬಂದು ಫುಲ್ ಜ್ವರ ಬಂದು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇಕ್ಕಿದ್ರು ನನ್ನ. ಈಗ ಮನೆಯೊಳಗೆ ಪರಿಸ್ಥಿತಿ ಯಾವ ತರವಾಗಿದೆ? ಊಟ ತಿಂಡಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡ್ರಿ? ಏನು ಇಲ್ಲ ಸರ್, ಬೆಳಗಿಂದ ತಿಂಡಿ ಏನು ಇದ್ದಿಲ್ಲ. ಈಗಲೇ ಅವ್ರು ಫೋನ್ ಮಾಡಿ ಕರೀತಿದ್ದಾರೆ, ಅದಕ್ಕೋಸ್ಕರನೇ ಇವಾಗ ಹೋಗ್ತಿರೋದು. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ? ಹೆಂಗಿದೆ ಮೇಡಮ್ ಪರಿಸ್ಥಿತಿ? ಎಲ್ಲಿಗೆ ಹೋಗ್ತಿದ್ರ ಮೇಡಮ್? ಹೇಗಿತ್ತು ಪರಿಸ್ಥಿತಿ? ಮನೆಗೆ ಈಗಾಗಲೇ ಅಂದ್ರೆ ಇಲ್ಲಿರುವಂತಹ ಗೃಹಿಣಿಯರು ಹೇಳ್ತಾ ಇರುವಂತದ್ದು, ಮಧ್ಯರಾತ್ರಿಯಿಂದಲೂ ಇಲ್ಲಿ ಯಾವುದೇ ತರವಾದಂತಹ ವ್ಯವಸ್ಥೆ ಇಲ್ಲ, ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹಾಗಾಗಿ ನಾವು ನಮ್ಮ ಮನೆಯಿಂದ ರಿಲೇಟಿವ್ಸ್ ಮನೆಗೆ ಮತ್ತೆ ಹೊರಭಾಗಕ್ಕಂದ್ರೆ ಮನೆ ಒಳಗೆ ಇರಕ್ಕಾಗ್ತಾ ಇಲ್ಲ, ಹಾಲು ನೀರು ಈ ತರದ್ ಏನು ಕೂಡ ಇಲ್ಲ. ಹಾಗಾಗಿ ಹೊರಭಾಗಕ್ಕೆ ಹೋಗ್ತಿದೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.